ಸಾಲದ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಶಕ್ತಿಶಾಲಿ ಸ್ವಿಚ್ ಕೋಡ್. ಹಾಯ್ ಸ್ನೇಹಿತರೆ, ನಮಸ್ಕಾರ. ಸಾಲದ ಸುಳಿಯಲ್ಲಿ ಸಿಲುಕಿ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಎಷ್ಟೇ ಪ್ರಯತ್ನಿಸಿದರೂ ಆರ್ಥಿಕ ಸಮಸ್ಯೆ ತೀರುತ್ತಿಲ್ಲವೇ? ಚಿಂತೆ ಬಿಡಿ, ಇಂದು ನಾನು ನಿಮಗಾಗಿ ಒಂದು ಅದ್ಭುತ ಸ್ವಿಚ್ ಕೋಡ್ ತಂದಿದ್ದೇನೆ. ಸಾಲ ಮುಕ್ತಿಗೆ ಪವರ್ಫುಲ್ ಸ್ವಿಚ್ ಕೋಡ್. ಸ್ನಾನ ಬೇಡ, ಪೂಜೆ ಬೇಡ. ಬೆಳಗ್ಗೆ ಎದ್ದ ತಕ್ಷಣ 28 ಬಾರಿ ಈ ಸ್ವಿಚ್ ಕೋಡನ್ನು ಪಠಿಸಿದ್ದೆ ಆದಲ್ಲಿ ಸಾಲದಿಂದ ಮುಕ್ತಿ, ಹಣದ ಅರಿವು ಹೆಚ್ಚಳ. ಸ್ವಿಚ್ ಕೋಡ್ ತಂದಿದ್ದೇನೆ. ಸ್ವಿಚ್ ಕೋಡ್ ಹೀಗಿದೆ, ಬರೆದುಕೊಳ್ಳಿ ಅಥವಾ ವಿಡಿಯೋ ಸೇವ್ ಮಾಡಿಕೊಳ್ಳಿ. ಕ್ಯಾನ್ಸಲ್ ಕ್ಲಿಯರ್ ಡಿವೈನ್ ಕೌಂಟ್. ಕ್ಯಾನ್ಸಲ್ ಕ್ಲಿಯರ್ ಡಿವೈನ್ ಕೌಂಟ್. ಈ ಸ್ವಿಚ್ ಕೋಡನ್ನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ 28 ಬಾರಿ ಪಠಿಸಿ. ಕ್ಯಾನ್ಸಲ್ ಕ್ಲಿಯರ್ ಡಿವೈನ್ ಕೌಂಟ್ ಎಂದು ಪಠಿಸುವುದರಿಂದ ಇದು ನಿಮ್ಮ ಮನಸ್ಸಿನ ನಕಾರಾತ್ಮಕತೆಯನ್ನು ಹೋಗಲಾಡಿಸಿ ಹಣದ ಅರಿವಿಗೆ ದಾರಿ ಮಾಡಿಕೊಡುತ್ತದೆ. ಸ್ನೇಹಿತರೆ, ಎಷ್ಟೇ ದುಡಿದ್ರೂ ಸಾಲದಿಂದ ಮುಕ್ತಿ ಸಿಗ್ತಾ ಇಲ್ಲ. ಸಾಲ ಅನ್ನೋದು ತಲೆ ತುಂಬ ತುಂಬ್ಕೊಬಿಟ್ಟಿದೆ. ಏನು ಮಾಡಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ನಾವು 5 ಜನ ದುಡಿತೀವಿ, 10 ಜನ ದುಡಿತೀವಿ, ಪರಿಹಾರ ಅನ್ನೋದು ಮಾತ್ರ ಸಿಗ್ತಾ ಇಲ್ಲ. ಎಲ್ಲ ಥರ ಪೂಜೆ ಪುನಸ್ಕಾರ ಹವನ ಹೋಮಗಳನ್ನ ಮಾಡಿಸಾಯಿತು, ದೇವಾಲಯಗಳನ್ನ ಸುತ್ತಿ ಬಂದಾಯಿತು, ಯಾರ್ಯಾರು ಏನು ಹೇಳ್ತಾರೆ ಎಲ್ಲವನ್ನ ಮಾಡಾಯಿತು, ಪಂಡಿತರು ಹೇಳಿದ್ದು ಪರಿಹಾರನೂ ಮಾಡಾಯಿತು. ಸಾಲದ ಮುಕ್ತಿ ಮಾತ್ರ ದೊರೆಯುತ್ತಿಲ್ಲ. ಯಾವುದಾದ್ರೂ ರೂಪದಲ್ಲಿ ಹಣನ ಕೂಡಿಟ್ಟಿರ್ತೀವಿ ಸಾಲ ತೀರಿಸಬೇಕು ಅಂತ. ಅದೇ ಹಣ ಮತ್ತೆ ಏನಾದರೂ ತೊಂದರೆಗಳಿಗೆ ಪರಿಹಾರ ಆಗಿ ಅಲ್ಲೇ ಬಳಸ್ತಾ ಇದ್ದೀವಿ. ಏನು ಮಾಡಬೇಕಾಗಾದ್ರೆ? ಸಾಲದ ಹೊರೆ ಮುಕ್ತಿ ಅನ್ನೋದೇ ಇಲ್ವಾ? ನನಗಂತೂ ಈ ಜನ್ಮ ಸಾಕಾಗೋಗ್ಬಿಟ್ಟಿದೆ. ಗುರುಗಳೇ, ಪರಿಹಾರ ಕೊಡಿ ಅಥವಾ ಸಾಲದ ಮುಕ್ತಿಗೆ ಏನಾದರೂ ಸಹಾಯ ಮಾಡಿ ಅಂತ ಕೇಳೋರಿಗೆ ಅಂತಲೇ ಒಂದು ಒಳ್ಳೆ ಪವರ್ಫುಲ್ ಆಗಿರುವಂತಹ ಸ್ವಿಚ್ ಕೋಡ್ನ ತಂದಿದ್ದೀನಿ ಸ್ನೇಹಿತರೆ. ಈ ಸ್ವಿಚ್ ಕೋಡ್ನ ಯಾವ ರೀತಿ ಬಳಸಬೇಕು ಅಥವಾ ಯಾವಾಗ ಹೇಳಬೇಕು, ಯಾವ ರೀತಿ ನಾವು ಸ್ವಿಚ್ ಕೋಡ್ನ ಬಳಸೋದ್ರಿಂದ ನಮ್ಮ ಜೀವನದಿಂದ ಸಾಲ ಮುಕ್ತರಾಗ್ತೀವಿ ಅನ್ನೋದನ್ನ ನೋಡೋಣ. ಹಾಗೆ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ, ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಸಾಲ ತೀರುತ್ತಾ? ಇದನ್ನು ತಗೊಂಡೋಗಿ ಮೋದಿಗೆ ಕೊಡಿ ಅಥವಾ ಇದನ್ನು DK ಶಿವಕುಮಾರ್ಗೆ ಕೊಡಿ ಅನ್ನೋರು ತುಂಬ ಜನ ಹೇಳ್ತಾರೆ. ಸ್ನೇಹಿತರೆ, ಪರಿಹಾರ ಮಾಡೋಕ್ಕೂ ಮೊದಲೇ ನಮಗೆ ಒಳ್ಳೆಯದಾಗಬೇಕು ಅನ್ನೋ ಆಲೋಚನೆಗಳನ್ನ ಬಿಟ್ಬಿಡಬೇಕು. ಫಸ್ಟು ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಅನ್ನೋದನ್ನ ವಹಿಸಿ ಮಾಡಿದ್ರೆ ಖಂಡಿತವಾಗ್ಲೂ ಫಲ ಸಿಗುತ್ತೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನು ಮಾಡೋ ಕೆಲಸನ ನೀನು ಮಾಡು, ಫಲಾನುಫಲವನ್ನು ನನಗೆ ಬಿಡು ಅಂತ. ಅದೇ ರೀತಿ ನಾವು ಮಾಡುವಂತಹ ಕಾರ್ಯಗಳನ್ನ ಮಾಡ್ತಾ ಕೆಲವೊಂದು ರೆಮಿಡಿಗಳನ್ನ ಪಾಲಿಸ್ತಾ ಹೋಯ್ತು ಅಂದರೆ ಖಂಡಿತವಾಗ್ಲೂ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಅದಕ್ಕೆ ಉದಾಹರಣೆಗಳು ಬೇಕಾದಷ್ಟಿದೆ. ಹಾಗಾದರೆ ಸಾಲ ಮುಕ್ತಿಗೆ ಏನು ಮಾಡಬೇಕು? ದುಡಿಯೋದು ಬೇಡವಾ ಅಂತ ಕೇಳ್ತಾ ಇರೋರಿಗೆ ಖಂಡಿತವಾಗ್ಲೂ ಮಲ್ ಕೂತ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಯಾವ ವಿಡಿಯೋದಲ್ಲೂ ನಾನು ಆ ಥರ ಹೇಳಿಲ್ಲ ಮಲ್ ಕೂತ್ಕೊಂಡ್ರೆ ಸಾಲ ತೀರುತ್ತೆ ಅಂತ. ನಾವು ಕೆಲಸ ಮಾಡೋದ್ರ ಜೊತೆಗೆ ನಾವು ಸ್ವಲ್ಪ ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಆದಷ್ಟು ಬೇಗ ಸಾಲ ಮುಕ್ತರಾಗ್ಬೋದು, ಸಾಲದಿಂದ ಬಂಧನವನ್ನು ಪಡ್ಕೋಬೋದು. ಸ್ನೇಹಿತರೆ, ಎಲ್ಲರೂ ಹೇಳೋದು ಒಂದೇ, ಗುರುಗಳೇ ಏನೇ ಮಾಡಿದರೂ ಸಾಲದಿಂದ ಪರಿಹಾರ ಆಗ್ತಾ ಇಲ್ಲ. ಹಾಗೆ ನಮಗೇನಾದರೂ ಅಮೌಂಟಲ್ಲಿ ಮೋಸ ಮಾಡಿದಾರಾ ಅಂದರೆ ಪ್ರಯೋಗಗಳು ಮಾಡಿದಾರಾ ದುಡ್ಡಿನ ವಿಚಾರದಲ್ಲಿ, ಅಥವಾ ನಮ್ಮವರು ತಮ್ಮವರಿಂದಲೇ ಏನಾದರೂ ತೊಂದರೆಗಳಾಗಿದೆಯಾ, ಅಥವಾ ಒಡ ಹುಟ್ಟಿದವರು ಸ್ನೇಹಿತರಿಂದ ಏನಾದರೂ ತೊಂದರೆಗಳಾಗಿದೆಯಾ? ನಾವು ಎಲ್ಲ ಥರ ಪರಿಹಾರ ಮಾಡಾಗಿದೆ ಗುರುಗಳ ಅಂತ ಕೇಳೋರಿಗೆ ಪವರ್ಫುಲ್ ಆಗಿರುವಂಥ ಸ್ವಿಚ್ ಕೋಡ್ನ ಕೊಡ್ತೀನಿ ಸ್ನೇಹಿತರೆ. ಈ ಸ್ವಿಚ್ ಕೋಡ್ನ ನೀವು ಬಳಸ್ಕೊಂಡು ಪ್ರತಿದಿನ ಇಷ್ಟೇ ದಿನ ಅಷ್ಟೇ ದಿನ ಅಂತ ಏನಿಲ್ಲ, ಸ್ನಾನ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಅನ್ನೋದು ಏನಿಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ಈ ಸ್ವಿಚ್ ಕೋಡ್ನ ಬೆಳಗ್ಗೆ ಎದ್ದ ತಕ್ಷಣ 28 ಬಾರಿ ಪಠಿಸುವುದರಿಂದ ನಿಮ್ಮ ಜೀವನದಲ್ಲಾಗುವಂತಹ ಬದಲಾವಣೆಯನ್ನು ನೀವು ಗಮನಿಸ್ತೀರಾ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳದ ರೀತಿಯಲ್ಲಿ ಆದಷ್ಟು ಬೇಗ ಸಾಲ ಮುಕ್ತವನ್ನು ಆಗುತ್ತೆ. ಖಂಡಿತವಾಗ್ಲೂ ಸ್ವಿಚ್ ಕೋಡ್ ಪವರ್ಫುಲ್ ಸ್ವಿಚ್ ಕೋಡ್ ಸ್ನೇಹಿತರೆ. ಅದನ್ನು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಅದನ್ನು ಬರ್ಕೊಳ್ಳಿ ಅಥವಾ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಹಾಗೆ ಕಷ್ಟದಲ್ಲಿರುವಂತಹ ನಿಮ್ಮ ಸಂಬಂಧಿಕರಿಗೆ ಅಥವಾ ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿ. ಸಾಲ ಮುಕ್ತ ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಎಲ್ಲರಂತೆ ನಾವು ಸಾಲ ಮುಕ್ತರಾಗಿ ಪ್ರತಿಯೊಬ್ಬರಂತೆ ಜೀವನ ನಾವು ಸಾಗಿಸ್ಬೇಕು ಅನ್ನೋದು. ಹಾಗೆ ನಾನು ಕೊಡುವಂತಹ ಕೆಲವು ಸರಳ ಪರಿಹಾರಗಳಿಂದ ನಿಮಗೆ ಅನುಕೂಲ ಆಗುತ್ತಲ್ಲ, ಅದೇ ನಮಗೆ ಖುಷಿ ಸ್ನೇಹಿತರೆ. ಈಗಾಗಲೇ ನೀವು ಯಾವ ಅನುಕೂಲಗಳನ್ನು ಮಾಡ್ತಾ ಸಾಲ ಮುಕ್ತಿಗೆ ಪರಿಹಾರಗಳನ್ನ ಮಾಡಿದ್ದೀರಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಮನೆದೇವರು ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ.
ಇದಕ್ಕೆ ಸ್ನಾನ ಬೇಡ, ಪೂಜೆ ಬೇಡ, ಏನೂ ಬೇಡ ಸ್ನೇಹಿತರೆ. ಖಂಡಿತವಾಗ್ಲೂ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಬೆಳಗ್ಗೆ ಎದ್ದ ತಕ್ಷಣ ಪ್ರತಿದಿನ 28 ಬಾರಿ ಪಠನೆ ಮಾಡೋದ್ರಿಂದ, ಈ ಮಂತ್ರವನ್ನು ಅಂದರೆ ಸ್ವಿಚ್ ಕೋಡ್ನ ಪಠನೆ ಮಾಡುವುದರಿಂದ ಖಂಡಿತವಾಗ್ಲೂ ದುಡ್ಡಿನ ಆದಾಯ ಜಾಸ್ತಿ ಆಗುತ್ತೆ. ಆದಷ್ಟು ಬೇಗ ಸಾಲ ಮುಕ್ತರಾಗ್ತೀರಾ. ಹಾಗೂ ಹಣದ ಬಾಧೆ ಅನ್ನೋದು ತಪ್ಪುತ್ತೆ. ಹಣದ ಅರಿವು ಹೆಚ್ಚಾಗ್ತಾ ಹೋಗುತ್ತೆ. ಪ್ರತಿದಿನ ನಿಮ್ಮ ಜೀವನದಲ್ಲಿ ಬದಲಾವಣೆನ ನೀವು ಗಮನಿಸಬೇಕು ಅಂದರೆ ಇದನ್ನು 28 ಬಾರಿ ಪ್ರತಿನಿತ್ಯ ಪಠಿಸ್ಬೇಕಾಗತ್ತೆ. ಖಂಡಿತವಾಗ್ಲೂ ರಿಸಲ್ಟ್ ಇದೆ. ಇದನ್ನು ಪ್ರಯತ್ನ ಪಟ್ಟು ನೋಡಿ ನೀವೇ ಹೇಳ್ತೀರಾ, ಗುರುಗಳೇ ಇದರಿಂದ ತುಂಬ ಅನುಕೂಲ ಆಯಿತು ಅಂತ ನೀವೇ ಕಮೆಂಟ್ ಮಾಡ್ತೀರಾ. ಎಷ್ಟು ದಿನ ಮಾಡಬೇಕು, ಎಷ್ಟು ವರ್ಷ ಮಾಡಬೇಕು ಅನ್ನೋರಿಗೆ ಎಷ್ಟೇ ದಿನ ಅಷ್ಟೇ ದಿನ ಅಂತ ಏನೂ ಇಲ್ಲ. ಪ್ರತಿದಿನ ಮಾಡಿ. ಪ್ರತಿದಿನ ಬೆಳಗ್ಗೆ ಹೇಳ್ತೀರಾ, ಎದ್ದ ತಕ್ಷಣ ಹಾಸಿಗೆ ಮೇಲೆ ಕೂತ್ಕೊಂಡು 28 ಬಾರಿ ಪಠನೆ ಮಾಡಿ, ಅಥವಾ ಸಾಧ್ಯ ಆದಾಗಲೂ ಪ್ರತಿದಿನ ಪಠನೆ ಮಾಡಿ. ತಪ್ಪೇನೂ ಇಲ್ಲ. ನಿಮಗೆ ಯಾವಾಗಲಾದ್ರು ಫ್ರೀ ಆಗ್ತಾ 28 ಬಾರಿ ಪಠಿಸಿ. ಪ್ರತಿ ದಿವಸ ಮಾಡ್ತಾ ಬನ್ನಿ. ಇದನ್ನು ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ ರಿಸಲ್ಟ್ ಅನ್ನೋದನ್ನ ಕಾಣ್ತೀರಾ. ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಕೇಳ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಪರಿಹಾರಗಳಿಗೆ ಬೇರೆ ಯಾವ ವಿಷಯಕ್ಕೆ ಪರಿಹಾರ ಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಧನ್ಯವಾದಗಳು ಸ್ನೇಹಿತರೆ.